ಇದು ದೊಡ್ಡಣ್ಣನ ಪೆಟ್ಟು. ಪ್ರತಿಯಾಗಿ ಇರಾನ್ ಮೊಂಡಾಟ. ಮಧ್ಯಪ್ರಾಚ್ಯದಲ್ಲಿ ನಾನಾ ನೀನಾ ಜಟಾಪಟಿ ಅಂತ್ಯ ಕಾಣ್ತಾ ಇಲ್ಲ. ಇರಾನ್ ಮುಕ್ತ ಹಾರ್ಮುಜ್ಗೆ ಪಣತೊಟ್ಟಿರುವಂತಹ ಅಮೆರಿಕಾದ ಕಣ್ಣು ಸದ್ಯ ಖಾರ್ಗ್ ದ್ವೀಪದತ್ತ ನೆಟ್ಟಿದೆ. ಖಾರ್ಗ್ ಗೆಲ್ಲುವ ಮೂಲಕ ಹಾರ್ಮುಜ್ ಸೆಳೆಯುವಂತಹ ಪ್ಲಾನ್ ಅನ್ನ ಮಾಡಿದೆ. ಹೀಗಾಗಿ ಸಾವಿರಾರು ಸೈನಿಕರನ್ನ ಜಮಾವಣೆ ಮಾಡಿಕೊಳ್ತಾ ಇದೆ. ಭೂದಾಳಿಯನ್ನ ನಡೆಸಿ ಖಾರ್ಗ್ ದ್ವೀಪವನ್ನ ವಶಕ್ಕೆ ಪಡೆಯೋದು ಅಮೆರಿಕಾದ ಪ್ಲಾನ್ ಆಗಿದೆ. ಮಧ್ಯಪ್ರಾಚ್ಯ ಯುದ್ಧಕ್ಕೆ ತಿಂಗಳು ತುಂಬಿದೆ. ಇರಾನ್ ಸೋತಿಲ್ಲ, ಅಮೆರಿಕ ಗೆಲ್ತಿಲ್ಲ, ಇಸ್ರೇಲ್ ಸುಮ್ಮನಾಗ್ತಿಲ್ಲ. ಹೇಗಿದ್ರೂ ಯುದ್ಧೋತ್ಸಾಹ ತಣ್ಣಗಾಗ್ತಿಲ್ಲ. ಇರಾನಿಗಳ ಸೊಕ್ಕು ಮುರಿಯೋಕೆ ದೊಡ್ಡಣ್ಣ ಎದೆ ಉಬ್ಬಿಸಿದ್ದಾಗಿದೆ. ಖಮೇನಿ ಸೇನೆಯನ್ನ ಖತಮ್ ಮಾಡೋಕೆ ಪಣ ತೊಟ್ಟಿದೆ. ಇರಾನ್ ನೆತ್ತಿಯ ಮೇಲೆ ಸಿಡಿದ ಮಿಸೈಲ್ಗಳು, ಡ್ರೋನ್ಗಳು ಧೂಳೆಬ್ಬಿಸಿದ್ದಾಯಿತು. ಡೊನಾಲ್ಡ್ ಟ್ರಂಪ್ ಈಗ ನೆಕ್ಸ್ಟ್ ಲೆವೆಲ್ ಆಪರೇಷನ್ಗೆ ಕೈ ಹಾಕಿದ್ದು ಮಧ್ಯಪ್ರಾಚ್ಯ ಮತ್ತಷ್ಟು ಉದ್ವಿಗ್ನತೆಯ ಕಾರ್ಮೋಡಕ್ಕೆ ಜಾರಿದೆ. ಇರಾನ್ ಮೇಲೆ ಭೂದಾಳಿಗೆ ಸಜ್ಜಾದ ಅಮೆರಿಕ, ಹಾರ್ಮುಜ್ಗಾಗಿ ಖಾರ್ಗ್ ಗುರಿ ಮಾಡಿದ ಟ್ರಂಪ್. ಮಧ್ಯಪ್ರಾಚ್ಯಕ್ಕೆ ಹೊತ್ತಿದಂತಹ ಸಂಘರ್ಷದ ಜ್ವಾಲೆ ಮತ್ತಷ್ಟು ವ್ಯಾಪಿಸಿದ್ದು ಧಗಧಗಿಸ್ತಾ ಇದೆ. ಶತಾಯಗತಾಯ ಇರಾನ್ನ ಸದೆಬಡಿಯೋಕೆ ಡೊನಾಲ್ಡ್ ಟ್ರಂಪ್ ಸೇನೆ ಇರಾನ್ ಮುಕ್ತ ಹಾರ್ಮುಜ್ ಆಪರೇಷನ್ ಕೈಗೊಂಡಿದೆ. ಆದರೆ ಹಾರ್ಮುಜ್ ವಶಕ್ಕೆ ಪಡೆಯುವುದು ಅಷ್ಟು ಸುಲಭ ಅಲ್ಲ ಅನ್ನೋದನ್ನ ಅರಿತಿರುವ ಅಮೆರಿಕ ಮೊದಲಿಗೆ ಭೂದಾಳಿಗೆ ಸಜ್ಜಾಗಿದ್ದು ಖಾರ್ಗ್ ದ್ವೀಪ ವಶಕ್ಕೆ ಪ್ಲಾನ್ ಮಾಡಿದೆ. ಖಾರ್ಗ್ ದ್ವೀಪ ಇರಾನ್ನ ಆರ್ಥಿಕ ನರನಾಡಿ. ಇರಾನ್ನ ಅತಿದೊಡ್ಡ ಆಯಿಲ್ ಇಂಪೋರ್ಟ್ ಟರ್ಮಿನಲ್ ಮೇಲೆ ಅಮೆರಿಕ ಕಣ್ಣು ಹಾಕಿದ್ದು ದೊಡ್ಡ ದಾಳಿಯ ಮೂಲಕ ವಶಕ್ಕೆ ಪಡೆಯೋಕೆ ಸಂಚು ರೂಪಿಸಿದೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗುವ ಹಡಗುಗಳಿಗೆ ಬೆದರಿಕೆಯೊಡ್ಡುವ ಕ್ಷಿಪಣಿ ಉಡಾವಣಾ ವ್ಯವಸ್ಥೆಗಳು ಹಾಗೆ ವಾಯು ರಕ್ಷಣಾ ನೆಲೆಗಳನ್ನ ನಾಶಪಡಿಸೋದು ಇದರ ಮುಖ್ಯ ಉದ್ದೇಶ. ಖಾರ್ಗ್ ದ್ವೀಪದ ಮೇಲೆ ಅಮೆರಿಕ ನಡೆಸೋದು ಪೂರ್ಣ ಪ್ರಮಾಣದ ಆಕ್ರಮಣ ಅಲ್ಲ, ಬದಲಿಗೆ ವಿಶೇಷ ಪಡೆಗಳು ಕಾಲ್ದಳದ ಮೂಲಕ ನಡೆಸುವ ಭೂದಾಳಿ. ಹೀಗಾಗಿ ಮಧ್ಯಪ್ರಾಚ್ಯಕ್ಕೆ 3,500 ಯೋಧರನ್ನ ಅಮೆರಿಕ ನಿಯೋಜನೆ ಮಾಡಿದೆ. ಈಗ ಇರುವ ಸೈನ್ಯಕ್ಕೆ ಹೆಚ್ಚುವರಿಯಾಗಿ 3,500 ಯೋಧರನ್ನ ನಿಯೋಜಿಸಲಾಗಿದೆ. ಯುಎಸ್ಎಸ್ ಟ್ರಿಪೋಲಿ ಯುದ್ಧ ನೌಕೆಯನ್ನ ನಿಯೋಜನೆ ಮಾಡಲಾಗಿದೆ. ಇದುವರೆಗೂ ಜಪಾನ್ ಬಳಿ ಇದ್ದಂಥ ಟ್ರಿಪೋಲಿ ಯುದ್ಧ ನೌಕೆ ಇರಾನ್ ಮೇಲೆ ಭೂದಾಳಿಗೆ ಅಮೆರಿಕ ಸೇನೆಯ ಸಿದ್ಧತೆಯ ಭಾಗವಾಗಿ ಎಂಟ್ರಿ ಕೊಟ್ಟಿದೆ. ಇದರ ಜೊತೆಗೆ 1,000 ಮಂದಿ ಪ್ಯಾರಾ ಟ್ರೂಪರ್ಸ್ನ ಕೂಡ ನಿಯೋಜನೆಗೊಳಿಸಲಾಗಿದೆ. ಇರಾನ್ ಮೇಲೆ ಭೂದಾಳಿಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಒಪ್ಪಿಗೆಯೊಂದೇ ಬಾಕಿ ಇದೆ. ಕಳೆದ ಫೆಬ್ರವರಿ 28ರಿಂದ ಇರಾನ್ನ 11,000 ಸ್ಥಳಗಳ ಮೇಲೆ ಅಮೆರಿಕ ದಾಳಿ ನಡೆಸಿದೆ. ಆಪರೇಷನ್ ಎಪಿಕ್ ಫ್ಯೂರಿಯಲ್ಲಿ ಅಮೆರಿಕ ದಾಳಿ ಮುಂದುವರೆಸಿದೆ. ಇದೇ ವೇಳೆ ಇತ್ತ ಅಮೆರಿಕ ಮಿತ್ರ ರಾಷ್ಟ್ರ ಸೌದಿ ಅರೇಬಿಯಾದ ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ ಮೇಲೆ ಇರಾನ್ ದಾಳಿ ನಡೆಸಿದ್ದು ಅಮೆರಿಕದ 10 ಮಂದಿ ಯೋಧರು ಗಾಯಗೊಂಡಿದ್ದಾರೆ ಎನ್ನುವ ಮಾಹಿತಿ ಇದೆ. ಏರ್ಬೇಸ್ಗೂ ಸಾಕಷ್ಟು ಹಾನಿ ಸಂಭವಿಸಿದೆ. ಯುಎಇ ಮೂಲಕ ಇರಾನ್ ಮೇಲೆ ಅಮೆರಿಕ ದಾಳಿಗೆ ಪ್ಲಾನ್. ಅಮೆರಿಕದ ದೋಸ್ತಿ ಯುಎಇ ಟಾರ್ಗೆಟ್ ಮಾಡಿರುವ ಇರಾನ್. ಮಿತ್ರ ರಾಷ್ಟ್ರ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಮೂಲಕ ಅಮೆರಿಕ ಸೇನೆ ಇರಾನ್ನ ಮೇಲೆ ಭೂದಾಳಿ ಮಾಡುವ ಭೀತಿ ಕಾಡ್ತಿದೆ. ಹೀಗಾಗಿ ಇರಾನ್ ಯುಎಇ ಮೇಲೆ ಹೆಚ್ಚಿನ ದಾಳಿಯನ್ನ ಮುಂದುವರೆಸಿದೆ. ಕದನ ವಿರಾಮ ಒಂದೇ ಸಾಕಾಗಲ್ಲ, ನಿರ್ಣಾಯಕ ಫಲಿತಾಂಶ ಬೇಕು ಅಂತ ಹೇಳಿ ಅಮೆರಿಕದ ಯುಎಇ ರಾಯಭಾರಿ ಗುಡುಗಿದ್ದಾರೆ. ಜೊತೆಗೆ ಅಮೆರಿಕ ಇಸ್ರೇಲ್ಗೆ ಯುಎಇ ಆಪ್ತ ರಾಷ್ಟ್ರ. ಅಮೆರಿಕದಲ್ಲಿ ಯುಎಇಯಿಂದ ಹೆಚ್ಚಿನ ಹಣದ ಹೂಡಿಕೆ ಇದೆ. ಯುಎಇ ಎಐ ಹಬ್ ಆಗಿಯೂ ಕೆಲಸ ಮಾಡ್ತಾ ಇದೆ. ಅಮೆರಿಕಾಗೆ ಇರಾನ್ ಮೇಲಿನ ದಾಳಿಗೆ ಹೆಚ್ಚಿನ ಬೆಂಬಲ ನೀಡಿರೋದು ಯುಎಇ. ಹೀಗಾಗಿ ಯುಎಇಯನ್ನೇ ಇರಾನ್ ಹೆಚ್ಚು ಟಾರ್ಗೆಟ್ ಮಾಡಿದೆ. ಒಟ್ಟಾರೆ ಖಾರ್ಗ್ ದ್ವೀಪ ಇರಾನ್ನ ಕಚ್ಚಾ ತೈಲ ರಫ್ತಿನ 90% ಪಾಲನ್ನ ಹೊಂದಿರುವಂತಹ ಟೆಹರಾನ್ನ ಕಿರೀಟ ರತ್ನ. ಹೀಗಾಗಿ ಮಧ್ಯಪ್ರಾಚ್ಯಕ್ಕೆ ಅಮೆರಿಕದ ದಂಡು ದಾಳಿಯೇ ಹಾಜರಾತಿ ನೀಡ್ತಾ ಇದೆ. ಬರೋಬ್ಬರಿ 2 ದಶಕಗಳ ಬಳಿಕ ಅಮೆರಿಕ ಈ ಪ್ರದೇಶದಲ್ಲಿ ಅತಿದೊಡ್ಡ ಸೇನಾಪಡೆ ಜಮಾವಣೆ ಮಾಡ್ತಾ ಇದ್ದು ಖಾರ್ಗ್ ದ್ವೀಪ ವಶಕ್ಕೆ ಪಡೆದೇ ತೀರುವ ಸಂಕಲ್ಪವನ್ನ ತೊಟ್ಟಿದೆ.
ಇತ್ತ ಇರಾನ್ ಕೂಡ ದೊಡ್ಡ ಮಟ್ಟದ ಪ್ರತಿರೋಧವನ್ನ ತೋರಿದ್ರೆ ಪರ್ಷಿಯನ್ ಕೊಲ್ಲಿಯಲ್ಲಿ ಮತ್ತೆ ಸಮರದ ಜ್ವಾಲಾಮುಖಿ ಸಿಡಿಯೋದಂತೂ ಪಕ್ಕಾ. ಚಂದ್ರಮೋಹನ್, ನ್ಯಾಷನಲ್ ಡೆಸ್ಕ್, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.